ಪ್ರಪಂಚದಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ. ನಾನು ಅವನಿಧರ್ ಹವಲ್ದಾರ್, ನಮ್ಮ ರೇಡಿಯೋದ ಫೌಂಡರ್. ಇವತ್ತು ನಮ್ಮ ರೇಡಿಯೋ ಶುರುವಾಗಿ 10 ವರ್ಷ ಆಯಿತು. 10 ವರ್ಷ ಆಗಿದೆ ಅಂತ ನನಗೆ ಕೂಡ ಅನ್ನಿಸ್ತಾ ಇಲ್ಲ. ಮೊನ್ನೆ ಮಾಡಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಲಾಂಚ್ ಮಾಡಿ ಆಮೇಲೆ ಕಲ್ಯಾಣ ನಗರಲ್ಲಿ ಒಂದು ಚಿಕ್ಕ ಒಂದು 1 BHK ಮನೆಯಲ್ಲಿ ನಾವು ಮೊದಲನೇ ಸ್ಟುಡಿಯೋ ಮಾಡಿದ್ದು. ಆವಾಗ ಸ್ನೋಟಿನ್ ಟೆಕ್ನಾಲಜೀಸ್ ಒಂದು ಕಂಪನಿ, ಅದರ ಫೌಂಡರ್ ಮುರಳಿ ಮತ್ತು ಅದರ ಎಲ್ಲ ಮೆಂಬರ್ಸ್ಗಳು ನಮಗೆ ಸಪೋರ್ಟ್ ಮಾಡಿ 2016 ನಮಗೆ ಅಲ್ಲಿ ನಾವು ಮೊದಲು ಮಾಡಿದ್ದು. ಅದಾದಮೇಲೆ JP ನಗರಿಗೆ ಶಿಫ್ಟ್ ಆದ್ವಿ. JP ನಗರಲ್ಲಿ ಸ್ಟುಡಿಯೋ ಮಾಡಿದ್ವಿ. ಸ್ಟುಡಿಯೋ ಮಾಡಿದ್ಮೇಲೆ RJ ರಾಜ್, ಬೀಟ್ ರಾಜ್ ಅಂತಲೇ ಸಾಕಷ್ಟು ಫೇಮಸ್ ಆಗಿದ್ದಂಥ RJ ರಾಜ್ ಅವರು ನಮ್ಮ ರೇಡಿಯೋಗೆ ಬಂದು ಪ್ರೋಗ್ರಾಮಿಂಗ್ ಹೆಡ್ ಆದರು. ಹೊಸ ಪ್ರೋಗ್ರಾಮ್ಗಳನ್ನ ಮಾಡಿದ್ರು. ಹವ್ಯಕ ಭಾಷೆಯ ಶೋ ಇರಬಹುದು, ಬ್ಯಾರಿ ಇರಬಹುದು, ಈ ಥರ ಬೇರೆ ಬೇರೆ ಡೈಲೆಕ್ಟ್ಸ್ಗಳು ಕನ್ನಡದಲ್ಲಿ ಏನೇನಿದೆ ಅದರ ಒಂದು ಶೋಗಳನ್ನ ನಮ್ಮ ರೇಡಿಯೋನಲ್ಲಿ ನಾವು ಮಾಡ್ತಾ ಬಂದ್ವಿ. 2-3 ವರ್ಷ ತುಂಬ ಚೆನ್ನಾಗಿ ಲಿಸ್ನರ್ಶಿಪ್ಪು ಕೂಡ ನಮಗೆ ಒಳ್ಳೆ ಲಿಸ್ನರ್ಶಿಪ್ ಕೂಡ ಬಂತು. ಜೊತೆಯಲ್ಲಿ ಹೆಚ್ಚು ಜನರಿಗೆ ನಮ್ಮ ರೇಡಿಯೋ ಕೂಡ ತಲುಪಿತು. ಆ್ಯಂಡ್ ಕಲ್ಚರಲಿ ಒಂದು ವಿ ಆರ್ ದ ಫಸ್ಟ್ ರೇಡಿಯೋ ಸ್ಟೇಷನ್ ಆ ತರಹದನ್ನು ಮಾಡೋದಕ್ಕೆ. ತುಂಬ ಹೆಮ್ಮೆ ಆಗುತ್ತೆ ಅದನ್ನು ನೆನೆಸ್ಕೊಂಡ್ರೆ ಇವಾಗ. ಥ್ಯಾಂಕ್ಸ್ ಟು RJ ರಾಜ್. ಅದಾದಮೇಲೆ ಕೋವಿಡ್ ಬಂತು. ಕೋವಿಡ್ ಬಂದಾಗ ಒಂದು ಸ್ವಲ್ಪ ಕಷ್ಟ ಆಯಿತು. ಅವಾಗಲೂ ಕೂಡ ಲಾಕ್ಡೌನ್ RJ ಅನ್ನುವಂಥ ಒಂದು ಶೋ ಮಾಡಿದ್ವಿ. ಆಮೇಲೆ ಇನ್ನೊಂದು ಸೆಲೆಬ್ರಿಟಿಗಳೆಲ್ಲ ಸೇರಿಕೊಂಡು ಇನ್ನೊಂದು ಶೋ ಮಾಡಿದ್ವಿ. ಈ ಥರದ್ದು ಬೇರೆ ಬೇರೆ ಶೋಗಳನ್ನ ಮಾಡ್ತಾನೆ ಬಂದ್ವಿ. ಇವತ್ತು ನಮ್ಮ ರೇಡಿಯೋ ಆಲ್ಮೋಸ್ಟ್ 10 ವರ್ಷ ಆದಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಸಾಕಷ್ಟು ಜನರನ್ನ ತಲುಪಿದ್ದೀವಿ, ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮಾಡಿದ್ದೀವಿ, ಸಾಕಷ್ಟು ಜನ ಅಡ್ವರ್ಟೈಸರ್ಸ್ ನಮ್ಮ ಜೊತೆಲಿ ಅಡ್ವರ್ಟೈಸ್ ಮಾಡಿದ್ದಾರೆ, ಏಜೆನ್ಸಿಗಳು ನಮ್ಮ ಜೊತೆಲಿ ವರ್ಕ್ ಮಾಡಿದೆ. ಬರೀ ಇಂಡಿಯಾನಲ್ಲಷ್ಟೇ ಅಲ್ಲ, ಬೆಂಗಳೂರಿನಷ್ಟೇ ಅಲ್ಲ, ಫ್ರಾನ್ಸ್ ಇರಬಹುದು, UK ಇರ್ಬೋದು, US ಇರ್ಬೋದು, ಸ್ಪೇನ್ ಇರಬಹುದು, ದುಬೈ, ಸಿಂಗಪೂರ್, ಬೇರೆ ಬೇರೆ ಕಡೆಗೆ ಎಷ್ಟೊಂದು ಪ್ರೋಗ್ರಾಮ್ಗಳನ್ನ ಮಾಡಿದ್ವಿ. ಗವರ್ನಮೆಂಟ್ಗಳ ಜೊತೆ ಕೆಲಸ ಮಾಡಿದ್ವಿ. ಇನ್ಫ್ಯಾಕ್ಟ್ ಗವರ್ನಮೆಂಟ್ ಆಫ್ ಕರ್ನಾಟಕ, ನಮ್ಮ ಕರ್ನಾಟಕ ಸರ್ಕಾರದ ಜೊತೆಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಜೊತೆ ಒಂದು 2 ಪ್ರೋಗ್ರಾಮ್ಗಳನ್ನ ಮಾಡಿದ್ವಿ. ವಾರ್ತಾ ಇಲಾಖೆದು ಕೆಲವೊಂದು ಪ್ರೋಗ್ರಾಮ್ಗಳನ್ನ ಮಾಡಿದ್ವಿ. NRI ಫೋರಮ್ ಅದರದ್ದು ಕೂಡ ನಾವು ಅನೇಕ ಪ್ರೋಗ್ರಾಮ್ಗಳನ್ನ ನಮ್ಮ ರೇಡಿಯೋನಲ್ಲಿ ಮಾಡಿದ್ದೀವಿ. ಇನ್ನು ಹೇಳ್ತಾ ಹೋದರೆ ಎಷ್ಟೊಂದು ಪ್ರೋಗ್ರಾಮ್ಗಳು ಮಾಡಿದ್ವಿ. ಎಷ್ಟೋ ಜನ RJಗಳು ನಮ್ಮ ಜೊತೆಲಿ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಕೂಡ ಈ ಒಂದು ಹಂತದಲ್ಲಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದೆ ವಾಟ್ ಈಸ್ ದ ಫ್ಯೂಚರ್ ಆಫ್ ನಮ್ಮ ರೇಡಿಯೋ ಅನ್ನೋಂಥದ್ದು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಎಸ್, ಅದನ್ನು ಕಾನ್ಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀವಿ. ರೇಡಿಯೋ ಮೀಡಿಯಮ್ ಅನ್ನೋಂಥದ್ದು ಆ್ಯಸ್ ಅ ಹೋಲ್ ಲಾಸ್ಟ್ 10 ವರ್ಷ ನಾವು ಶುರು ಮಾಡಿದಾಗೂ ಇವಾಗೂ ನೋಡಿದ್ರೆ ಟ್ರೆಂಡ್ಗಳು ಚೇಂಜ್ ಆಗಿದೆ. ಮಾರ್ಕೆಟಲ್ಲಿ ಸ್ಪಾಟಿಫೈ ಬಂದಿದೆ, ಅಥವಾ ಬೇರೆ ಬೇರೆ ತರಹದ ಪ್ಲಾಟ್ಫಾರ್ಮ್ಸ್ಗಳೆಲ್ಲ ಬಂದಿದೆ. ಈ ಪ್ಲಾಟ್ಫಾರ್ಮ್ಸ್ಗಳ ಜೊತೆಯಲ್ಲಿ ರೇಡಿಯೋ ಇವತ್ತು ಎಕ್ಸಿಸ್ಟೆಂಟ್ ಆಗಿ ಇರಬೇಕು ಅಥವಾ ಬದುಕಬೇಕು ಅಂದರೆ ಅದು ತುಂಬ ಕಷ್ಟ. ಫೈನಾನ್ಷಿಯಲಿ ಕೂಡ ಅದು ವರ್ಕ್ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಪ್ಲ್ಯಾಟ್ಫಾರ್ಮ್ನ ಬೇರೆ ಮಾಡಿ ಹೊಸ ತರಹದ ಒಂದು ಪ್ಲ್ಯಾಟ್ಫಾರ್ಮ್ನ ನಮ್ಮ ರೇಡಿಯೋನಲ್ಲಿ ನಾವು ತರಬೇಕು ಅನ್ನೋಂಥದ್ದು ನಮ್ಮ ಸದ್ಯದ ಯೋಚನೆ. ಅದ್ರ ಮೇಲೆ ಕೂಡ ಕೆಲಸ ಮಾಡ್ತಾ ಇದ್ವಿ. ಇನ್ನೊಂದು ಕೆಲ ತಿಂಗಳುಗಳಲ್ಲಿ ಹೊಸ ಪ್ಲ್ಯಾಟ್ಫಾರ್ಮ್ ಆಫ್ ನಮ್ಮ ರೇಡಿಯೋ ಏನಿದೆ ಅದು ಲಾಂಚ್ ಮಾಡ್ತೀವಿ, ಒಂದು ದೊಡ್ಡ ಇವೆಂಟ್ ಮಾಡಿ ಅನ್ನೋಂಥದ್ದನ್ನು ತಿಳಿಸ್ತಾ, ಆವಾಗಲೇ 10 ವರ್ಷದ ಇವೆಂಟ್ ಏನಿದೆ ಅದನ್ನು ಕೂಡ ಆವಾಗಲೇ ಒಂದು ಫಿಸಿಕಲ್ ಇವೆಂಟನ್ನು ಮಾಡ್ತೀವಿ. ಅದರದ್ದು ಕೆಲ ತಿಂಗಳುಗಳಲ್ಲಿ ಮಾಡ್ತೀವಿ. ಈ ವರ್ಷದಲ್ಲೇ ಮಾಡೋದು ಅಂತಾನೆ ಪ್ಲ್ಯಾನ್ ಇರೋದು. ಅದನ್ನು ಕೂಡ ಮಾಡ್ತೀವಿ. ಆ್ಯಂಡ್ ಈ ಸಂದರ್ಭದಲ್ಲಿ ನಮ್ಮ ರೇಡಿಯೋ ಜೊತೆ ಕೆಲಸ ಮಾಡಿದಂಥ ಎಲ್ಲ ಎಡಿಟರ್ಸ್ಗಳು, ಫಿಲ್ಮ್ ಬ್ಯೂರೋನಲ್ಲಿ ಕೆಲಸ ಮಾಡಿದಂಥ ಎಂಪ್ಲಾಯೀಸ್ಗಳು, RJಗಳು, ಅಡ್ವರ್ಟೈಸ್ ಮಾಡಿರುವಂಥ ಕಂಪನಿಗಳು, ರಿಯಲ್ ಎಸ್ಟೇಟ್ ಕಂಪನೀಸ್ಗಳಿರಬಹುದು, ಅಥವಾ ಬೇರೆ ಬೇರೆ ಕಂಪನಿಗಳು, ಎಷ್ಟೋ ಕಂಪನಿಗಳು ನಮ್ಮ ಜೊತೆಲಿ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ, ಕೆಲ ತಿಂಗಳುಗಳಲ್ಲಿ ಅನೇಕ ಹೊಸ ಒಂದು ಐಡಿಯಾಗಳ ಜೊತೆಲಿ, ಹೊಸ ಒಂದು ಎಕ್ಸ್ಪೀರಿಯನ್ಸ್ ಜೊತೆಲಿ ನಮ್ಮ ರೇಡಿಯೋ ಬರುತ್ತೆ ಅನ್ನೋಂಥದ್ದನ್ನು ಮತ್ತೆ ತಿಳಿಸ್ತಾ, ಆ್ಯಂಡ್ ಅಫ್ಕೋರ್ಸ್ ಮುಖ್ಯವಾಗಿ ನಮ್ಮ ರೇಡಿಯೋ ಜೊತೆಲಿ ಇವತ್ತು ಮೋರ್ ದ್ಯಾನ್ 80 ಕನ್ನಡ ಅಸೋಸಿಯೇಷನ್ಸ್, 80 ಕನ್ನಡ ಸಂಘಗಳು, ಕನ್ನಡ ಕೂಟಗಳು, ಕನ್ನಡ ಆರ್ಗನೈಸೇಷನ್ಸ್ಗಳು ನಾವು ರೇಡಿಯೋ ಪಾರ್ಟ್ನರ್ ಆಗಿದ್ದೀವಿ. ಆ ಎಲ್ಲ ಕನ್ನಡ ಅಸೋಸಿಯೇಷನ್ಸ್ಗಳಿಗೆ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಇದೇ ತರಹದ ನಿಮ್ಮ ಸಪೋರ್ಟ್ ಏನಿದೆ ನಮ್ಮ ರೇಡಿಯೋ ಮೇಲೆ ಅದು ಸದಾ ಇರಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ, ನಮ್ಮ ರೇಡಿಯೋದ ಕೇಳುಗರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ದಿನಗಳಲ್ಲೂ ಕೂಡ ಈ ಸಪೋರ್ಟ್ ಏನು ನೀವು ಇಷ್ಟು 10 ವರ್ಷ ಕೊಟ್ಟಿದ್ದೀರಿ, 1 ಡೆಕೇಡ್ ಆಯಿತು, ಈ ಸಪೋರ್ಟ್ ಮುಂದುವರಿಲಿ ಅನ್ನೋಂಥದ್ದನ್ನು ಮತ್ತೊಮ್ಮೆ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.